ಆತ್ಮೀಯ ಭಾವಿ ಅಗ್ನಿವೀರರೇ, ಇಂದಿನ ಅಗ್ನಿವೀರ ಆರ್ಮಿ ಮ್ಯಾಥ್ಸ್ ಡಿಸ್ಕಸ್ ಮಾಡೋಣ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ, ಇಂದಿನ ಗಣಿತ ಎರಡನೇ ಶಿಫ್ಟ್ ಹಾಗೂ ಮೂರನೇ ಶಿಫ್ಟ್ ಗಣಿತನ ನೋಡೋಣ. ಮೊದಲನೇ ಪ್ರಶ್ನೆ, ಇವತ್ತಿನ ಪ್ರಶ್ನೆ ಏನದ ಅಂತಂದ್ರೆ, ಇನ್ 16x 12x ಆರ್ ರೋಟನ್, ಹೌ ಮಚ್ ಪರ್ಸೆಂಟೇಜ್ ಆಫ್ ಎಕ್ಸ್ ಆರ್ ರೋಟನ್ ಅಂತಂದ್ರೆ 16 ಮೊಟ್ಟೆಗಳಲ್ಲಿ 12 ಮೊಟ್ಟೆಗಳು ಏನಾಗಿವಪ್ಪ ಅಂದ್ರೆ ಕೆಟ್ಟು ಹೋಗ್ಯಾವ. ಹಾಗಾದ್ರೆ 12 ಮೊಟ್ಟೆಗಳು ಕೆಟ್ಟವಪ್ಪ ಅಂತಂದ್ರೆ 12 ಮೊಟ್ಟೆಗಳನ್ನು ಕೆಟ್ಟ ಮೊಟ್ಟೆಗಳನ್ನು ಪ್ರತಿಶತದಲ್ಲಿ ಹೇಳಿ ಅಂತ ಅದಾರೆ. ಪರ್ಸೆಂಟೇಜ್ ಆಫ್ ರೋಟನ್. ಹಾಗಾದರೆ ಪರ್ಸೆಂಟೇಜ್ ಆಫ್ ಪ್ರತಿಶತದಲ್ಲಿ ಕೆಟ್ಟ ಮೊಟ್ಟೆಗಳನ್ನು ತಿಳಿಸ್ಬೇಕಾದ್ರೆ ಎಷ್ಟು ಮೊಟ್ಟೆ ಕೆಟ್ಟವ ಮೇಲ್ ಬರೀರಿ, ಒಟ್ಟು ಮೊಟ್ಟೆಗಳು ಎಷ್ಟದಾವ ಅಂತಂದ್ರೆ ಕೆಳಗೆ ಬರೀರಿ. ಒಟ್ಟು ಎಷ್ಟದಾವ್ರಿ? 16 ರೀ. ನಾವು ಪರ್ಸೆಂಟೇಜ್ ಒಳಗೆ ಹೇಳ್ಬೇಕಂತಂದ್ರೆ ಏನು ಮಾಡ್ಬೇಕ್ರಿ? 100 ಮಾಡ್ಬೇಕ್ರಿ. ಇವಾಗ ನಾವು ಭಾಗಿಸ್ಬೇಕ್ರಿ. 12ಕ್ಕೆ 16 ಭಾಗಿಸ್ರಿ ಅಥವಾ 16 100 ಭಾಗಿಸ್ರಿ. ಫಸ್ಟ್ ನಾನು 12 ಮತ್ತು 16 ತೋತೇನೆ ರೀ. 4 ಮಗ್ಗಿಲೆ 4 4 4 3 ಒನ್ಸ್ ಅಗೇನ್ 4 4 1 4 25. 3 × 25 3 25 3 25 ಎಷ್ಟಾಗತ್ತೆ ರೀ? 75%. 25 3 ಎಷ್ಟು ಪರ್ಸೆಂಟ್ ಆಗತ್ತೆ ರೀ? 75%. ಅಥವಾ ನೀವು 100ನ್ನು ಎಷ್ಟು ಭಾಗ ಮಾಡ್ಕೊಳ್ಬೇಕ್ರಿ? ನಮ್ಗೀಗ ಕೊಟ್ಟಿರ್ತಾರಲ್ಲ, ಈಗ 16 ಕೊಟ್ಟಾರ. 16ನ್ನು 100ಕ್ಕೆ ಸಮ ಮಾಡಿದಾಗ 12ಕ್ಕೆ ಎಷ್ಟು? 16ಕ್ಕೆ 100% ಆಯ್ತಂದ್ರೆ 12ಕ್ಕೆ ಎಷ್ಟು ಪರ್ಸೆಂಟ್ ಆಗುತ್ತಾ ಅಂತ ಕೇಳಿದಂಗೆ ರೀ. ಓರೆ ಗುಣಾಕಾರ ಬೈ 12. 12 × 100 ಡಿವೈಡೆಡ್ ಬೈ 16. ದಿಸ್ ಈಸ್ ಆಲ್ಸೋ 4 4s 425. 4 4 ರೀ, 4 25 ಇರಲಿ. 4 1 ರೀ, 4 3 ರೀ, 25 3 75%. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಮೊಟ್ಟೆಗಳು ಹಾಳಾಗ್ಯಾವ್ರಿ? 75% ಮೊಟ್ಟೆಗಳು ಹಾಳಾಗ್ಯಾವ. ಹಾಗಾದ್ರೆ ಎಷ್ಟು ಮೊಟ್ಟೆಗಳು ಉಳಿದಾವ ಅಂತಂದು ಕೇಳಿದಾಗ, ಎಷ್ಟು ಪರ್ಸೆಂಟೇಜ್ ಮೊಟ್ಟೆಗಳು ಉಳಿದಾವ ಅಂತ ಕೇಳಿದಾಗ ನಾವು ಏನು ಹೇಳ್ಬೋದು? 100 75% ತೆಗಿಬೋದು. 100 75% ತೆಗೆದ್ರೆ ಎಷ್ಟು ಪರ್ಸೆಂಟೇಜ್ ಮೊಟ್ಟೆಗಳು ಉಳಿದಾವ್ರಿ? 25% ಮೊಟ್ಟೆ ಉಳಿದಾವ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡ್ರಿ, ಪ್ರಶ್ನೆ ಏನು ಕೊಟ್ಟಾರಪ್ಪ ಅಂತಂದ್ರೆ, ಲೆಂತ್ ಬ್ರೆಡ್ತ್ ಆ್ಯಂಡ್ ಹೈಟ್ ಆಫ್ ಅ ರೆಕ್ಟೆಂಗಲ್. ಹೈಟ್ ಆಫ್ ಅ ರೆಕ್ಟೆಂಗಲ್ ಅಂತ, ರೆಕ್ಟೆಂಗಲ್ ಅಂದ್ರೆ ಆಯತ ರೀ. ಆಯತ ಅಂತಂದ್ರೆ ಇಲ್ಲಿ ವಾಲ್ಯೂಮ್ ಕೇಳ್ತಾರಂದ್ರೆ ನಮ್ಗೆ ಆಯತದ ಘನದ ಉದ್ದ ಅಗಲ ಎತ್ತರ ಕೊಟ್ಟಾರಿ. ಆಯತ ಘನದ ಉದ್ದ ಅಗಲ ಎತ್ತರ ಕೊಟ್ಟಾರಂದ್ರೆ ವಾಲ್ಯೂಮ್ ಕೇಳಿದಾರಿ. ವಾಲ್ಯೂಮ್ ಅಂದ್ರೆ ದ್ರವ್ಯರಾಶಿ ರೀ. ದ್ರವ್ಯರಾಶಿ ಅಂದ್ರೆ LVH ಅಂತೇಳಿ ಮಾಡ್ಬೇಕ್ರಿ. L ಅಂದ್ರೆ 20, ಬ್ರೆಡ್ತ್ ಅಂದ್ರೆ 20, ಹೈಟ್ ಅಂದ್ರೆ 20. ಇವಾಗ ಮಲ್ಟಿಪ್ಲೈ ಮಾಡಿರಿ. 20 20 20 20 20 20 ಮೀನ್ಸ್ 20ರ ಘನಸಂಖ್ಯೆ. 20ರ ಘನಸಂಖ್ಯೆ ಎಷ್ಟಾಗೋದ್ರಿ? 8000 ರೀ. ಘನಸಂಖ್ಯೆ ಕೊಟ್ಟಿಲ್ಲ ಅಂದ್ರೆ 2 2 4 ರೀ, 4 2 8 ರೀ, 1 2 3 3 0 ರೀ. ಹಾಗಾದರೆ 8000 ಮೀಟರು, ಮೀಟರ್ ಸ್ಕ್ವೇರು, ಮೀಟರ್ ಕ್ಯೂಬು. ಯಾವಾಗಲೂ ವಾಲ್ಯೂಮ್ ಇದ್ದಾಗ ಇದೇನಾಗ್ತದಪ್ಪ ಅಂತಂದ್ರೆ ಮೀಟರ್ ಕ್ಯೂಬ್. ರೆಕ್ಟೆಂಗಲ್ ಕೊಟ್ಟಾರಲ್ಲ, ರೆಕ್ಟೆಂಗಲ್ ಕೊಟ್ಟುಬಿಟ್ಟು ವಾಲ್ಯೂಮ್ ಕೇಳಿದಾರಪ್ಪ ಅಂದ್ರೆ ರೆಕ್ಟೆಂಗಲ್ ಕ್ಯೂಬಾಯ್ಡ್ ಅಂತೇಳಿ ತಗೋಬೋದ್ರಿ ನಾವು. ಇಲ್ಲ, ರೆಕ್ಟೆಂಗಲ್ ಕ್ಯೂಬಾಯ್ಡ್ ಅಂತಂದ್ರೆ ಆಯತ ಘನ. ಬರೀ ರೆಕ್ಟೆಂಗಲ್ ಅಂದರೆ ಏನಾಗುತ್ತಾರೆ? ಓನ್ಲಿ ಲೆಂತ ಬ್ರೆಡ್ತ. ರೆಕ್ಟೆಂಗಲ್ ಕೊಟ್ಟು ವಾಲ್ಯೂಮ್ ಕೇಳ್ತಾರಂದ್ರೆ ಹ್ಯಾವ್ ಟು ಟೇಕನ್ ರೆಕ್ಟೆಂಗಲ್ ಕ್ಯೂಬಾಯ್ಡ್. ಲೆಂತ್, ಬ್ರೆಡ್ತ್, ದಿಸ್ ಒನ್ ಈಸ್ ಹೈಟ್. ಇದು ನಮ್ಗೆ ವಾಲ್ಯೂಮ್ ಆಫ್ ರೆಕ್ಟೆಂಗಲ್ ಕ್ಯೂಬಾಯ್ಡ್. ನೆಕ್ಸ್ಟ್ ಹೋಗೋಣ. ಮೂರನೇ ಪ್ರಶ್ನೆ, ಫೈಂಡ್ ದಿ ಸಿಂಪಲ್ ಇಂಟ್ರೆಸ್ಟ್ ಆನ್ $6,000 for 2 years at 15% per annum ಅಂತಂದ್ರೆ ವಾರ್ಷಿಕ ಸರಳ ಬಡ್ಡಿಯ ದರ 15%. ವಾರ್ಷಿಕ ಸರಳ ಬಡ್ಡಿಯ ದರ 15%. 6,000 ರೂಪಾಯಿಗಳಿಗೆ 2 ವರ್ಷಕ್ಕೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಸರಳ ಬಡ್ಡಿ ಪಾಪ್ಯುಲರ್ ಆಗಿ ಸರಳ ಬಡ್ಡಿ ಬೇಕಪ್ಪ ಅಂತಂದ್ರೆ ನಮ್ಗೆ ಗೊತ್ತಿರಬೇಕು. PTR/100 ಯೂಸ್ ಮಾಡ್ತೀವಿ ರೀ. ಫಾರ್ಮುಲಾ ಯೂಸ್ ಮಾಡೋಕ್ಕಿಂತ ಡೈರೆಕ್ಟಾಗಿ ಏನು ಮಾಡಿರಿ? ಸರಳ ಬಡ್ಡಿ ಕೇಳಿದಾಗ ಅಸಲು ಕೊಟ್ಟಾರ್ರಿ 6,000 ರೀ. ಸಮಯ ಎಷ್ಟು ಕೊಟ್ಟಾರ್ರಿ? 2 ವರ್ಷ ಕೊಟ್ಟಾರ್ರಿ. ಅವಧಿ ಎಷ್ಟು ಕೊಟ್ಟಾರ್ರಿ? ಬಡ್ಡಿಯ ದರ ಎಷ್ಟು ಕೊಟ್ಟಾರ್ರಿ? 15% ಕೊಟ್ಟಾರ್ರಿ.
ಡಿವೈಡೆಡ್ ಬೈ 100 ಮಾಡ್ಕೋರಿ. ಸೊ 2 0 2 0 ಕ್ಯಾನ್ಸಲ್ ಹೊಡೀರಿ. ನೆಕ್ಸ್ಟ್ ಹೋಗೋಣ. ಮಲ್ಟಿಪ್ಲೈಯ 15 2 30 15 2 30 30 ಮತ್ತು 60ಗೆ ಗುಣಿಸ್ರಿ. 6 3 18 ರೀ. ಸೊ 1800. ನಮ್ಮ ಸರಳ ಬಡ್ಡಿ ಎಷ್ಟಾಗತ್ತಪ್ಪ ಅಂದ್ರೆ 1800 ಆಗತ್ತೆ ರೀ. ಸೊ ಸರಳ ಬಡ್ಡಿ ಕೇಳೋ ಬದಲಾಗಿ ಅಮೌಂಟ್ ಕೇಳಿದ್ರೆ ನಾವು ಏನು ಮಾಡ್ಬೋದಪ್ಪ ಅಂದ್ರೆ 6000 ರೂಪಾಯಿಗಳಿಗೆ ಬಡ್ಡಿಯನ್ನು ಸೇರಿಸಿ ಹೇಳೋದು. 6000 ರೂಪಾಯಿಗಳಿಗೆ ಬಡ್ಡಿಯನ್ನು ಸೇರಿಸಲಾಗಿ. ಸೊ 0 0 0 8 8 6 1 8 7. ಹಾಗಾದ್ರೆ ಒಟ್ಟು ಮೊತ್ತ ಕಂಡುಹಿಡೀರಪ್ಪ ಅಂತಂದ್ರೆ ಏನು ಮಾಡಿರಿ, ಬಡ್ಡಿ ಕಂಡುಹಿಡಿದ ನಂತರ ಅಸಲಿನ ಜೊತೆ ಬಡ್ಡಿಯನ್ನು ಅಡಿಷನ್ ಮಾಡಿರಿ. ದಟ್ ಈಸ್ ಅ ಟೋಟಲ್ ಅಮೌಂಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್. ಸೊ ನೀವು ನಾವು ಪ್ರಶ್ನೆ ಬರೆದ ತಕ್ಷಣ ಆನ್ಸರ್ ಮಾಡಿದ್ರೆ ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ ನೋಡ್ರಿ. ಕೊಟ್ಟಂಥ ಸಂಖ್ಯೆ 5 8 1 ಸ್ಟಾರ್ 9. 5 8 1 ಸ್ಟಾರ್ 9. ಈ ಸಂಖ್ಯೆ ಎಷ್ಟರಿಂದ ಭಾಗಿಸಲ್ಪಡಬೇಕಂತಂದ್ರೆ 9ರಿಂದ ಭಾಗಿಸಲ್ಪಡಬೇಕು ಅಂತ ಹೇಳ್ತಾರೆ. 9ರಿಂದ ಭಾಗಿಸಲ್ಪಡಬೇಕಾದರೆ ನಮ್ಗೆ 9ರ ಭಾಜ್ಯತೆಯ ನಿಯಮ ಡಿವಿಸಿಲಿಟಿ ರೂಲ್ ಆಫ್ 9 ಗೊತ್ತಿರಬೇಕು. ಡಿವಿಸಿಲಿಟಿ ರೂಲ್ ಆಫ್ 9 ಏನಂತಂದ್ರೆ ಕೊಟ್ಟಂಥ ಸಂಖ್ಯೆಗಳ ಒಟ್ಟು ಸಂಖ್ಯೆಗಳ ಮೊತ್ತ 9ರಿಂದ ಭಾಗಿಸಲ್ಪಟ್ಟರೆ ಇಡೀ ಸಂಖ್ಯೆ ಏನಾಗುತ್ತಾ 9ರಿಂದ ಭಾಗ. ಹಾಗಾದ್ರೆ ನೋಡ್ರಿ, ಸಮ್ ಆಫ್ ಆಲ್ ನಂಬರ್ಸ್ ಅಂತಾರೆ. 9 9ರಲ್ಲೇ ಭಾಗ ಹೋಗುತ್ತಾ. 8 + 1 9 9 + 9 18 9ರಾಗ ಭಾಗ ಹೋಗೈತ್ರಿ. ಹಾಗಾದ್ರೆ 5ಕ್ಕೆ 8 ಸೇರಿಸಿದ್ರೆ 9 ಆಗತ್ರ, 4 ಸೇರಿಸಿದ್ರೆ. ಹಾಗಾದ್ರೆ 5ಕ್ಕೆ 4 ಸೇರಿಸಿದ್ರೆ 9 ಅಕ್ಕದ ಭಾಗ ಹೋಗುತ್ತಾ. ಸೊ ಡೈರೆಕ್ಟ್ಲಿ ಮಾಡ್ಬೋದು. ಅಥವಾ 5 + 8 + 1 + 5 + 8 + 1 + star + 9 is divisible by 9. Sum of all these numbers 5 + 8 5 + 8 5ಕ್ಕೆ 8 ಸೇರಿಸಿದ್ರೆ 13 13ಕ್ಕೆ 1 ಸೇರಿಸಿದ್ರೆ 14ಕ್ಕೆ 14ಕ್ಕೆ 9 ಸೇರಿಸಿದ್ರೆ 23 ಆಗ್ತದೆ ರೀ. 14ಕ್ಕೆ 9 ಸೇರಿಸಿದ್ರೆ 23 ಆಗ್ತದೆ ರೀ. 23 + ಸ್ಟಾರ್ ಎಷ್ಟಲ್ಲೇ ಭಾಗ ಹೋಗ್ಬೇಕ್ರಿ 9ರಲ್ಲೇ. ಹಾಗಾದ್ರೆ 9ನ ಮಗ್ಯಾಗ 23 ಇಲ್ಲ ರೀ. 9ನ ಮಗ್ಯಾಗ ಎಷ್ಟು ನಂಬರ್ ಐತಿ ಅಂದ್ರೆ 27 ಐತ್ರಿ. 27ರಾಗ ಎಷ್ಟು ಮೈನಸ್ ಮಾಡ್ರಿ, 23 ಮೈನಸ್ ಮಾಡ್ರಿ. 27ರಾಗ 23 ತೆಗೆದ್ರೆ ಎಷ್ಟು ಉಳಿತ್ರಿ, 4 ಉಳಿತ್ರಿ. ಹಾಗಾದ್ರೆ ಸ್ಟಾರ್ ಸಂಖ್ಯೆಯಲ್ಲಿ ನಾವು ಯಾವ ಸಂಖ್ಯೆನ ಇಡಬೇಕಾಯ್ತ್ರಿ, ಸ್ಟಾರಲ್ಲಿ 4 ಇಡ್ಬೇಕ್ರಿ. 4 ಇಟ್ಟರೆ ಅದೇನಾಗುತ್ತಂದ್ರೆ 27. 27 9ರಿಂದ ಭಾಗ ಹೋಗೈತಿಲ್ಲ. ಹಾಗಾದ್ರೆ ಸ್ಟಾರ್ ಸಂಖ್ಯೆಯಲ್ಲಿ ನಮ್ಮ ಉತ್ತರ ಏನಾಗಬೇಕು, 4 ಆಗಬೇಕು. ಹೀಗಾರ ಮಾಡ್ರಿ, ಇಲ್ಲ ಇಲ್ಲೇ ಸಿಗ್ತದ. 9 1 8 1 9 ಕ್ಯಾನ್ಸಲ್ ರೀ. 5 9ರಲ್ಲೇ ಭಾಗ ಹೋಗ್ರೆ 5ಕ್ಕೆ 8 ಕೂಡಿಸ್ಬೇಕು. 9ರಾಗ 5 ತೆಗೀರಿ. 9ರಾಗ 5 ತೆಗೆದ್ರೆ ಎಷ್ಟು, 4. ಹಾಗಾದ್ರೆ ಸ್ಟಾರ್ ಮಾರ್ಕದಲ್ಲಿ ಯಾವ ಸಂಖ್ಯೆ ಬರ್ಬೇಕ್ರಿ, 4. ಸೊ 9ರ ಭಾಜ್ಯತೆ ನಿಯಮ ಏನು ಹೇಳ್ತದಲ್ಲ, 3ರ ಭಾಜ್ಯತೆ ನಿಯಮನು ಹಾಗೆ ಹೇಳ್ತದೆ. 3ರಿಂದ ಭಾಗಿಸಲ್ಪಡೋ ಸಂಖ್ಯೆ ಕೇಳಿದ್ರೆ ಸಮ್ ಆಫ್ ಆಲ್ ಡಿಜಿಟ್ ಶುಡ್ ಬಿ ಡಿವಿಸಿಬಲ್ ಬೈ 3. ಸೊ ನೆಕ್ಸ್ಟ್ ಹೋಗೋಣ. A cycle travels 5 meter per second. 5 meter per second. What is the distance traveled by? What is the distance? What is the distance traveled? What is the distance traveled by? Travels by 2 seconds. ನೋಡ್ರಿ, ಒಂದು ಸೈಕಲ್ 1 ಸೆಕೆಂಡಾಗ ಎಷ್ಟು ಮೀಟ್ರ್ ಹೋಗ್ತೈತೆ ಅಂತಾರೆ, 5 ಮೀಟ್ರ್ ಹೋಗ್ತೈತೆ ಅಂತಾರೆ. 1 ಸೆಕೆಂಡಾಗ 5 ಮೀಟ್ರ್ ಹೋಗ್ತೈತೆ ಅಂತಂದ್ರೆ 2 ಸೆಕೆಂಡಿಗೆ ಎಷ್ಟು ಹೋಗ್ತೈತೆ ಅಂತ ಕೇಳಿದಾರೆ. 1ಕ್ಕೆ 5 ಆದರೆ 2ಕ್ಕೆ ಎಷ್ಟು ಅಂತ ಕೇಳಿಡು. ಅಥವಾ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಏನದ ರೀ 5 ಮೀಟ್ರ್ ಪರ್ ಸೆಕೆಂಡ್. ಟೈಮ್ ಏನದ ರೀ 2 seconds. 5 2s are 10. ಸೊ ಡಿಸ್ಟೆನ್ಸ್ ಆಫ್ ಸೈಕಲ್ ಟ್ರಾವೆಲ್ ಈಸ್ 10 ಮೀಟರ್. ಅಥವಾ ಡೈರೆಕ್ಟಾಗಿ ಮಾಡ್ಬೋದು ರೀ ನೀವು. ಏನಂತಂದ್ರೆ ಮೀಟ್ರ್ ಪರ್ ಸೆಕೆಂಡ್ ಅದ. 1 ಸೆಕೆಂಡಿಗೆ 5 ಮೀಟ್ರ್ ಆದರೆ 2 ಸೆಕೆಂಡಿಗೆ ಐತಿ 2 5 10 ಮೀಟರ್ ಅಂಥೇಳಿ ಡೈರೆಕ್ಟಾಗಿ ಹೇಳ್ಬೋದು. ಆ್ಯಸ್ ಯೂಸ್ವಲ್ ನೆಕ್ಸ್ಟ್ ಇದೇ ರೀತಿ ಪ್ರಶ್ನೆ ಬಂದದ ರೀ. ನೆಕ್ಸ್ಟ್ ಕ್ವಶನ್ ನೀವೇ ಬಿಡಿಸಿ ಆನ್ಸರ್ ಹೇಳ್ರಿ. ಈ ಪ್ರಶ್ನೆಗೆ ನೀವೇ ಉತ್ತರ ಮಾಡಿರಿ. ಸೊ ಒಂದು ಕಾರು
ಒಂದು ಕಾರು ಒಂದು ಕಾರು ಸೆಕೆಂಡಿಗೆ 30 ಮೀಟರ್ ಪರ್ ಸೆಕೆಂಡ್ ಚಲಿಸಬಲ್ಲದಾದರೆ ಒಂದು ಕಾರು ಸೆಕೆಂಡಿಗೆ 30 ಮೀಟರ್ ಚಲಿಸಬಲ್ಲದಾದರೆ 25 ಸೆಕೆಂಡುಗಳಲ್ಲಿ ಕ್ರಮಿಸುವ ದೂರ ಎಷ್ಟು? ಸೊ ಎಸ್ ಆನ್ಸರ್ ಮಾಡಿರಿ. ಆನ್ಸರ್ ಇಟ್ ನೋಡ್ರಿ. ಆಸ್ ಅ ಸೇಮ್ ಕ್ವಶನ್, ಸೆಕೆಂಡಿಗೆ 30 ಮೀಟರ್ ಕಾರ್ ಚಲಿಸ್ತದ್ರಿ. 1 ಸೆಕೆಂಡಿಗೆ 30 ಮೀಟರ್ ಹೋಗೈತೆ ಅಂದರೆ 25 ಸೆಕೆಂಡಿಗೆ ಎಷ್ಟು ಕೇಳಿದಾರೆ? ಆ್ಯಸ್ ಯೂಸ್ವಲ್ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. 25 ಮೂರಲೆ 75, 0ಕ್ಕೆ 0. ನಿಮ್ಮ ಉತ್ತರ ಸರಿ ಐತೆ ಅಂತ ಚೆಕ್ ಮಾಡ್ಕೋರಿ. ಸೊ ಡಿಸ್ಟೆನ್ಸ್ ಇಂಟು ಟೈಮ್ 750 ಮೀಟರ್ಸ್. ಹಾಗಾದರೆ 25 ಸೆಕೆಂಡ್ನಾಗ ಕಾರ್ ಎಷ್ಟು ದೂರ ಹೋಗಿರ್ತೈತಪ್ಪ ಅಂತಂದ್ರೆ 750 ಮೀಟರ್ ಹೋಗ್ತದೆ. ಸೊ ನೆಕ್ಸ್ಟ್ ಹೋಗೋಣ. ಸಾಲ್ವ್ 5 ಮೈನಸ್ ಫ್ಲವರ್ ಬ್ರಾಕೆಟ್ 6 ಮೈನಸ್ ಆರ್ 12 minus 9 minus 6 bar bracket completed. The value of 5 minus bracket 6 minus bracket of 12 minus 9 minus 6 ಇದರ ಮೌಲ್ಯ ಎಷ್ಟು ಅಂತ ಕೇಳಿದಾರೆ. ಬಿಡಿಸ್ರಿ ಅಂತ ಹೇಳಿದ್ದಾರೆ. ಸೊ ಬಿಡಿಸ್ಬೇಕಾರ ನಾವೇನು ಮಾಡ್ಬೇಕಂದ್ರೆ, ಸೊ ಬಾರ್ಡಮಸ್ ರೂಲ್ ಪ್ರಕಾರ ಬಿಡಿಸ್ಬೇಕು. ಬಾರ್ಡಮಸ್ ರೂಲ್ ಏನು ಹೇಳ್ತೈತಪ್ಪ ಅಂದ್ರೆ, ಮೊದಲಿಗೆ ಬ್ರಾಕೆಟನ್ನು ಸಾಲ್ವ್ ಮಾಡ್ಕೊರಿ, ನೆಕ್ಸ್ಟ್ ಡಿವಿಷನ್ನ, ಮಲ್ಟಿಪ್ಲೈ, ಅಡಿಷನ್, ಸಬ್ಸ್ಟ್ರಾಕ್ಷನ್ ಅಂತಾರೆ. ಸೊ ಇಲ್ಲಿ ಓನ್ಲಿ ಬ್ರಾಕೆಟ್ಸ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಅದ ರೀ. ಯು ಹ್ಯಾವ್ ಟೇಕನ್ ಫಸ್ಟ್ ಒನ್ ಬ್ರಾಕೆಟ್, ದಟ್ ಈಸ್ 9 minus 6. 9ರಾಗ 6 ತೆಗೆದ್ರೆ ಎಷ್ಟು ಉಳಿತೈತ್ರಿ? 3 ಉಳಿತೈತ್ರಿ. 12ರಾಗ 3 ತೆಗೆದ್ರೆ ಎಷ್ಟು ಉಳಿತ್ರಿ? 9 ಉಳಿತೈತ್ರಿ. 6 minus 9, 9ರಾಗ 6 ತೆಗೆದ್ರೆ ಎಷ್ಟು ಉಳಿತೈತ್ರಿ? -3. ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್. 5ಕ್ಕೆ 3 ಸೇರಿಸಿ ಎಷ್ಟಾಯ್ತು ರೀ? 8 ಬರ್ತೈತ್ರಿ. ಡೈರೆಕ್ಟಾಗಿ ಮಾಡ್ಬೋದು. ಇಲ್ರಿ ನಾವು ಸಾಲ್ವ್ ಮಾಡ್ತೇವಂದ್ರೆ ಯು ಕ್ಯಾನ್ ಮೇಕ್ ಇಟ್. here is 6 minus 12, here is minus make it 9 minus 6. 9ರಾಗ 6 ತೆಗೀರಿ, 3 ಉಳಿತಾ, 1 ಬಾರ್ ಹೋಯ್ತ್ರಿ. ಸೊ ನೆಕ್ಸ್ಟ್ ಏನು ಮಾಡಿರಿ? 12ರಾಗ 3 ತೆಗೀರಿ, 12ರಾಗ 3 ತೆಗೆದ್ರೆ ಎಷ್ಟಾಗತ್ತೆ ರೀ? 9 ರೀ. ನೆಕ್ಸ್ಟ್ ಒಂದು ಬ್ರಾಕೆಟ್ ಕ್ಲಿಯರ್ ಆಗುತ್ತಾ? ಸೊ ನೆಕ್ಸ್ಟ್ ಹೋಗ್ರಿ. ಏನಂತಂದ್ರೆ 6 minus 9 ಅಂತಾರೆ ರೀ. 6 minus 9 ಅಂದ್ರೆ 6ರಾಗ 9 ತೆಗಿಬೇಕಂತಾರೆ ರೀ. ಹಾಗಾದ್ರೆ ಅದು ದೊಡ್ಡ ಸಂಖ್ಯೆ 9 ಅದ. 9ರಾಗ 6 ತೆಗೀರಿ. 9ರಾಗ 6 ತೆಗೆದ್ರೆ -3 ಉಳಿತೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. -3 ಉಳಿತೈತಿ. ಈಗ ನೋಡ್ರಿ, ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯ್ತಾ. 5 + 3, 5 + 3 8 ಆಯ್ತು. ನೋಡ್ರಿ, ಸರಿಯಾದ ಉತ್ತರ ಏನು ಹಾಕ್ಬೇಕಪ್ಪ ಅಂತಂದ್ರೆ 8ಕ್ಕೆ ಸರಿಯಾದ ಉತ್ತರ ಹಾಕ್ಬೇಕ್ರಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನನಗಿಂತ ಮುಂಚೆ ಬಿಡಿ ಸಾಲ್ವ್ ಮಾಡಿ ಆನ್ಸರ್ ಮಾಡೋರು ಇದ್ರ ಪ್ರಶ್ನೆ ಬರೆದ ತಕ್ಷಣ ಪಟಾಪಟ್ ಆನ್ಸರ್ ಮಾಡಿರಿ. ನೆಕ್ಸ್ಟ್, ಹೌ ಮೆನಿ ಡಯಾಗೋನಲ್ಸ್ can be drawn in a regular hexagon. ಸೊ ನೋಡ್ರಿ, ಎಷ್ಟು ಕರ್ಣಗಳನ್ನು ಎಳೆಯಬಹುದು ಅಂತ ಕೇಳಿದ್ದಾರೆ ಅವರು. ಎಷ್ಟು ಕರ್ಣಗಳನ್ನು ಎಳೆಯಬಹುದು? ಯಾವ ಆಕೃತಿಯಲ್ಲಿ? ರೆಗ್ಯುಲರ್ ಹೆಕ್ಸಾಗಾನ್ ಅಂದ್ರೆ ನಿಯಮಿತ ಬಹುಭುಜಾಕೃತಿ. ಹೆಕ್ಸಾಗಾನ್ ಅಂತಂದ್ರೆ ಷಡ್ಭುಜಾಕೃತಿ ಅಂದ್ರೆ ಈ ಷಡ್ಭುಜದಲ್ಲಿ ಎಷ್ಟು ಕರ್ಣಗಳನ್ನು ಎಳೆಯಬಹುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ಕರ್ಣ ಅಂತಂದ್ರೆ ಏನಂದ್ರೆ ಒಂದು ಶೃಂಗಬಿಂದುವಿನಿಂದ ಅಭಿಮುಖ ಶೃಂಗಬಿಂದುವಿಗೆ ಎಳೆಯುವ ರೇಖೆ. ನೋಡ್ರಿ, ಸೊ ನಾ ಈ ಶೃಂಗಬಿಂದುವಿನಿಂದ ಎಳಿತೇನೆ ರೀ. ಇದಕ್ಕೆ ಶೃಂಗಬಿಂದುಗಳು ಎಷ್ಟಿದಾವೆ ಅಂದ್ರೆ 6 ಅದಾವ್ರಿ. ಸೊ ಅಂಚುಗಳನ್ನು 6 ಅದಾವ್ರಿ. ಈ ಶೃಂಗಬಿಂದುವಿನಿಂದ ಅಭಿಮುಖವಾಗಿ ಎಳೆದ್ರಿ. ನಾ 1 ಎಳೆದ್ರಿ, 2 ಎಳೆದ್ರಿ, 3, 1ರಿಂದ 3 ಎಳೆದ್ರಿ. ಹಾಗೆ ನೀವೇನು ಮಾಡ್ಬೇಕಂದ್ರೆ ಈ ಕಡೆಯಿಂದ ಎಳ್ಕೊತ ಹೋಗ್ಬೇಕ್ರಿ. ಹಾಗಾದ್ರೆ ನಮಗೊಂದು ಸೂತ್ರ ಕೊಡ್ತಾರೆ. ಹಿಂಗೆ ಎಳೆಯೋದಕ್ಕಿಂತನೂ ಡಯಾಗನಲ್ಸ್ ಕಂಡುಹಿಡಿಬೇಕಾರೆ n² - 3n / 2
2 ಫಾರ್ಮುಲಾ ರೀ. n ಸ್ಕ್ವೇರ್ ಮೈನಸ್ 3n ಫಾರ್ಮುಲಾ ಏನಪ್ಪ ಅಂತಂದ್ರೆ ನಿಯಮಿತ ಬಹುಭುಜಾಕೃತಿಯಲ್ಲಿ ಎಳೆಯಬಹುದಾದ ಕರ್ಣಗಳ ಸಂಖ್ಯೆ ನಂಬರ್ ಆಫ್ ಡಯಾಗನಲ್ಸ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ರೀ. ಹಾಗಾದ್ರೆ ಎನ್ ಅಂದ್ರೆ ಏನ? ನಂಬರ್ ಆಫ್ ಸೈಡ್ಸ್. ಎಷ್ಟು ಸೈಡ್ ಇದಾವೆ ನೋಡ್ರಿ? 1 2 3 4 5 6 ಷಡ್ಭುಜ ಅಂತಂದ್ರೆ ಬಾಹುಗಳ ಸಂಖ್ಯೆ ಎಷ್ಟು ಇರ್ತಾವ್ರಿ? 6 ಇರ್ತಾವ್ರಿ. 6ರ ವರ್ಗ ಮೈನಸ್ 3 ಗುಣಿಸು 6 ಡಿವೈಡೆಡ್ ಬೈ 2 ಮಾಡ್ಬೇಕ್ರಿ. ಸೊ 6 6ಲೆ ಎಷ್ಟು ರೀ? 36 ರೀ. 3 6ಲೆ ಎಷ್ಟು ರೀ? 18 ರೀ. 36 ಒಳಗೆ 18 ತೆಗಿರಿ, 18 ಉಳಿತ. 18ಅನ್ನು 2 ಭಾಗ ಮಾಡಿರಿ, ಎಷ್ಟು ಉಳಿತಪ್ಪ ಅಂದ್ರೆ 9 ರೀ. ಹಾಗಾದರೆ ಷಡ್ಭುಜದಲ್ಲಿ ಎಳೆಯಬಹುದಾದ ಕರ್ಣಗಳ ಸಂಖ್ಯೆ ಎಷ್ಟಪ್ಪ ಅಂದರೆ n ಸ್ಕ್ವೇರ್ ಮೈನಸ್ 3n ಡಿವೈಡೆಡ್ ಬೈ 2 ಫಾರ್ಮುಲಾ ಯೂಸ್ ಮಾಡಿರಿ. ದಟ್ ಈಸ್ ಈಕ್ವಲ್ ಟು ನನ್ ಅದರ್ ದ್ಯಾನ್ 9 ಆನ್ಸರ್. ಹಾಗಾದರೆ ಒಟ್ಟು ಕೋನಗಳ ಅಳತೆ ರೆಗ್ಯುಲರ್ ಫಾರ್ಮುಲಾಗೊಳಗೆ ಒಟ್ಟು ಕೋನಗಳ ಅಳತೆ ಕೇಳ್ತಾರೆ ರೀ. ಸೊ ದಟ್ ಈಸ್ ನೀವು ಯೂಸ್ ಮಾಡಿರಿ 2n ಮೈನಸ್ 4 ಇಂಟು 90 ಡಿಗ್ರಿ. ನಂಬರ್ ಆಫ್ ಆ್ಯಂಗಲ್ ಇನ್ ಸಮ್ ಆಫ್ ಆ್ಯಂಗಲ್ಸ್ ಇನ್ ಪಾಲಿಗಾನ್. ಯಾವ ಪಾಲಿಗಾನ್ ಅಪ್ಪ ಅಂದ್ರೆ ರೆಗ್ಯುಲರ್ ಪಾಲಿಗಾನ್. ಒಟ್ಟು ಕೋನಗಳ ಅಳತೆ ಎನ್ ಅಂದ್ರೆ, ಸೊ ಎನ್ ಅಂದರೆ ಏನು ತೊಗೋಬೇಕಂದ್ರೆ ನಂಬರ್ ಆಫ್ ಸೈಡ್ಸ್. 2n ಮೈನಸ್ 4 ಇಂಟು 90 ಡಿಗ್ರಿ ಮಾಡಿರಪ್ಪ ಅಂದ್ರೆ ಬಹುಭುಜಾಕೃತಿಯಲ್ಲಿ ಒಟ್ಟು ಕೋನದ ಅಳತೆ ಹೇಳ್ಬೋದು. ಸೊ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ. ಫೈಂಡ್ ದಿ ಎಲ್ ಸಿ ಎಮ್ ಆಫ್ LCM of 6 7 14 6 7 14 and 21 R. ನೋಡ್ರಿ ಲಸ ಎಲ್ಲ ಸಿಪ್ನಾಗ ಲಸ ಬರ್ತೈತ್ರಿ. ಲಸ ನೋಡ್ಕೊರಿ. ಇಲ್ಲಿ ನೋಡ್ರಿ 6 7 14 21 6 7 14 21 ಲಸ ಕೇಳಿದಾರೆ. ಇಲ್ಲಿ ಲಸ ಕೇಳಿದಾರೆ ಅಂದರೆ ಡೈರೆಕ್ಟಾಗಿ ಮಾಡ್ಬೋದಿತ್ತು ನೀವು. ಸೊ ಈ ಆರ್ ಅದಲ್ಲ, ಆರ್ ಅಂದ್ರೆ 2 3 ಫ್ಯಾಕ್ಟ್ರ್ ಆಕೈತ್ರಿ. ಇಲ್ಲಿ 2 1 3 1 ಸಿಗ್ತೈತಿ. ಸೊ ಇಲ್ಲಿ 7 2 7 3 3 ಡಬಲ್ ಸಲ ಆತರಿ. ಹಾಗಾದ್ರೆ 2 3 6 1 ತಗೋರಿ. ಸೊ 6 7 40 ಡೈರೆಕ್ಟಾಗಿ ಲಸ ಏನಂತ ಹೇಳ್ಬೋದಪ್ಪ ಅಂತಂದ್ರೆ ನೀವು 42 ಅಂತ ಹೇಳ್ಬೋದು. ಹೆಂಗೆ 42ಪ್ಪ ಅಂದ್ರೆ ಇವೆಲ್ಲ 7 ಮಗೆ ಆಗದವ್ರಿ. 7 1 7 2 7 3 ಸೊ 2 3 ಅಂತ ಐತ್ರಿ. ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ಹಾಗಾದ್ರೆ 6 ಅಂತೂ ಫಿಕ್ಸ್. 6 7 42 ಹಿಂಗೆ ತೆಗೀರಿ, ಲಸ ಸಿಗ್ತೈತಿ. ಇಲ್ಲ ನಾವು ಲಸ ಮೇಕ್ ಮಾಡ್ತೀವಿ ಬಿಡಿಸ್ತೀವಿ ಅಂತಂದ್ರೆ ಹೀಗೆ ಬಿಡಿಸ್ರಿ. ಸೊ ಯಾವ ಆರ್ಡ್ರ್ನಾಗ ಬಿಡಿಸೋದಪ್ಪ ಅಂದ್ರೆ 2ರಲ್ಲೇ ಹೋಗೋದ್ರಿ. ಲಸ ತೆಗೆದ 2ರಲ್ಲೇ ತೆಗೆದ 2 ಎಷ್ಟಲೇ 6 ರೀ, 2 3ಲೇ ರೀ. ಸೊ ನೆಕ್ಸ್ಟ್ 2 7 ರೀ. 2 ಮಗ್ಯಾಗ 21 ಇಲ್ರಿ. ನೆಕ್ಸ್ಟ್ ಹೋಗ್ರಿ 3ರಲ್ಲೇ ರೀ, 3 1ಲೇ ರೀ. 3 ಮಗ್ಯಾಗ 7 ಇಲ್ಲ, 7 ಇಲ್ಲ. 3 ಎಷ್ಟಲೇ 21 ರೀ, 3 7 21 ರೀ. ನೆಕ್ಸ್ಟ್ ಹೋಗ್ರಿ 7ರಲ್ಲೇ, 7 1ಲೇ 7 1ಲೇ 7 1ಲೇ ರೀ. 2 3ಲೇ 6 ರೀ, 6 7 42 ರೀ. ಹಾಗಾದ್ರೆ ನಮ್ಮ ಲಸ ಎಷ್ಟಾಯ್ತು ರೀ? 42. ಹಾಗೆ ಹೇಳ್ರಿ 6 7 14 ಮತ್ತು 21ರದ ಮಾಸ ಏನಾಗುತ್ತಾ? 6 7 14 21ರದ ಮಾಸ ಎಷ್ಟು ಬರ್ತೈತೆ ನೋಡ್ರಿ. ಮಾಸವನ್ನು ಕಮೆಂಟ್ ಮಾಡಿರಿ. ಸೊ ಫೈಂಡ್ HCF ಆಫ್ ದೀಸ್ ನಂಬರ್ಸ್. ನೋಡೋಣ ಯಾರು ಹೇಳ್ತೀರಿ. ಸೊ ಕಮೆಂಟ್ ಮಾಡಿರಿ. ಕಮೆಂಟ್ ಮೂಲಕ ನಿಮ್ಮ ಮಾಸವನ್ನು ಹೇಳಿ. ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ. ಫೈಂಡ್ ದ ಎವರೇಜ್ ಆಫ್ the average of 10 20 30 40 50. Find the average of 10 20 30 40 50. ಸೊ 10 20 30 40 50ರ ಸರಾಸರಿ ಕೇಳಿದಾರೆ ರೀ. ಸರಾಸರಿ ಕೇಳಿದಾರಪ್ಪ ಅಂತಂದ್ರೆ ನೀವು ಸರಾಸರಿ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆನ ಮಾಡ್ತೀವಿ ರೀ. ಸೊ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆನ ಆ್ಯಸ್ ಯೂಶ್ವಲ್ ಆಗಿ ನಾವೇನು ಮಾಡ್ತೀವಿ ಅಂದ್ರೆ ಮೊತ್ತ ಬೈ ಸಂಖ್ಯೆ ಮಾಡ್ತಿದ್ದೀವಿ. ಸೊ ಇವಾಗ ಏನು ಮಾಡೋದಪ್ಪ ಅಂತಂದ್ರೆ ಇಲ್ಲೇ ನೋಡಿರಿ ಕಾಮನ್ ಡಿಫ್ರೆನ್ಸ್ ನೋಡಿರಿ. 10ಕ್ಕೆ 20ಕ್ಕೆ 10 ವ್ಯತ್ಯಾಸ ಐತ್ರಿ. 20ಕ್ಕೆ 30ಕ್ಕೆ 10 ವ್ಯತ್ಯಾಸ ಅದ ರೀ. ಹಾಗೆ 30ಕ್ಕೆ 40ಕ್ಕೆ 10 ವ್ಯತ್ಯಾಸ ಅದ. 40ಕ್ಕೆ 50ಕ್ಕೆ ಡಿಫ್ರೆನ್ಸ್ ಎಷ್ಟು ಅದ? 10 ಅದ ರೀ. ಡಿಫ್ರೆನ್ಸ್ ಸೇಮ್ ಅದ. ಮತ್ತು ಇನ್ಕ್ರೀಸಿಂಗ್ ಆರ್ಡರ್ ಅದ. 10 20 30 40 50 ಅದಾವ ರೀ. 5 ಸಂಖ್ಯೆ ಅದಾವ ರೀ. ನೀವೇನು ಮಾಡಿರಿ, ಮೊದಲು ಹೇಳ್ರಿ, ಲಾಸ್ಟ್ ಹೇಳ್ರಿ. ಅವರೇಜ್ ಮಧ್ಯದಾಗ ಯಾವ ಸಿಗ್ತೈತಲ್ಲ ಅದು ಎವರೇಜ್ ಅಂತ ಹೇಳ್ಬೋದು. ಇಲ್ಲ ನಾವು ಅಡಿಷನ್ ಮಾಡ್ತೇನೆ ರೀ, ಡಿವಿಷನ್ ಮಾಡ್ತೇನೆ ರೀ ಮಾಡ್ಬೋದು. ಏನಪ್ಪ ಅಂದ್ರೆ 10 20 30 40 50 ಒಟ್ಟಾರೆ 1 2 3 4 5 ಎಷ್ಟು ಸಂಖ್ಯೆ ಅದಾವ್ರಿ? ಇಲ್ಲಿ 5 ಸಂಖ್ಯೆ ಅದಾವೆ. ಅಡಿಷನ್ ಮಾಡೋಣ ರೀ. ಸೊ ಕೊಡ್ಸೋಣ, ಆ ಕಡೆಯಿಂದ ಕೊಡ್ಸ್ಕೊತ ಬರೋಣ. 50 40 90 90ಕ್ಕೆ 10 ಸೇರಿಸಿರಿ. 90ಕ್ಕೆ 10 ಸೇರಿಸಿದ ಎಷ್ಟಾಯ್ತು ರೀ? 100 ಆಯಿತು. 120 130 ಒಟ್ಟಾರೆ ಎಷ್ಟಾಯ್ತು ರೀ? ಸೊ 100
150 ಡಿವೈಡೆಡ್ ಬೈ 5. ಸೊ ಭಾಗಿಸೋಣ. 5 ಒಂದಲೇ ರೀ, 5 ಮೂರಲೇ 15 0. ಹಾಗಾದರೆ ಆವ್ರೇಜ್ ಎಷ್ಟು ಬಂತು? 30. ಇದು ಸಾಮಾನ್ಯ ಮೆಥಡ. ಇದು ಸ್ಪೆಸಿಫಿಕ್ ಆಗಿ ಸೊ ಡಿಫ್ರೆನ್ಸ್ ಸೇಮ್ ಇದ್ದಾಗ ಇನ್ಕ್ರೀಸಿಂಗ್ ಆರ್ಡರ್ ಇದ್ದಾಗ ಏನು ಮಾಡಿರಿ, ಆ ಕಡೆಯಿಂದ ಈ ಕಡೆ ತೆಗೆದ್ಬಿಟ್ಟು ಮಧ್ಯದಾಗ ಯಾವ್ದು ಉಳಿತಿತ್ತಲ್ಲ ಅದನ್ನು ಸರಾಸರಿ ಹೇಳ್ರಿ. ಅದನ್ನು ನಾವು ಮಧ್ಯಾಂಕ ಅಂತೇಳಿ ಕರೀತಾರೆ ರೀ. ಸೊ ಇಲ್ಲ ಅಂದ್ರೆ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ ಮಾಡಿರಿ. ಸೊ ನೆಕ್ಸ್ಟ್ ಹೋಗೋಣ. ಒಂದು ಮರದ ಎತ್ತರ 10 ಮೀಟರ್ ಇದೆ. ಅದು ಪ್ರತಿ ವಾರ 1 ಸೆಂಟಿಮೀಟರ್ ಎತ್ತರವಾದರೆ ಅದು ಪ್ರತಿ ವಾರ 1 ಮೀಟರ್ ಎತ್ತರವಾದರೆ ಆ ಎತ್ತರವನ್ನು ಪ್ರತಿಶತದಲ್ಲಿ ತಿಳಿಸಿ. ಒಂದು ಮರ ಎಷ್ಟು ಮೀಟ್ರ್ ಎತ್ತರ ಐತ್ರಿ? 10 ಮೀಟ್ರ್ ಎತ್ತರ ಐತ್ರಿ. ಆ 10 ಮೀಟ್ರ್ ಎತ್ತರ ಇದ್ದಿದ್ದ ಏನಾಗತ್ತಪ್ಪ ಅಂದ್ರೆ ಎವ್ರಿ ವೀಕ್ ಪ್ರತಿ ವಾರ 1 ಮೀಟ್ರ್ ಹೆಚ್ಚಾಕೈತ್ರಿ. ಪ್ರತಿ ವಾರ 1 ಮೀಟ್ರ್ ಹೆಚ್ಚಾಕೈತೆ ಅಂದ್ರೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಅಂತ ಕೇಳ್ತಾರೆ ರೀ ಅವ್ರ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸಸ್ ಅಂತ ಹೇಳಿ ಕೇಳಿದಾಗ ಎಷ್ಟು ಇನ್ಕ್ರೀಸ್ ಆಗದ ರೀ? 1 ಆಗ್ಯದ ರೀ. ಮೂಲ ಎಷ್ಟೈತ್ರಿ? ಮೂಲತಃ 10 ಮೀಟ್ರ್ ಐತ್ರಿ. ಪರ್ಸೆಂಟೇಜ್ ಕೇಳ್ಯಾರ್ರಿ, 100 ಮಾಡ್ಕೋರಿ. 0 1 by 1 is 1. 1 into 10 is 10. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗತೈತಿ? ವಾರಕ್ಕಾದ 10% ಇನ್ಕ್ರೀಸ್ ಆಗತೈತ್ರಿ. ಸೊ ಪ್ರಶ್ನೆ ಬರೋಕ್ಕಿಂತ ಪ್ರಶ್ನೆ ಬರೆದಾದ ತಕ್ಷಣ ಉತ್ತರಿಸೋದಕ್ಕಿಂತ ಮುಂಚೆ ನಿಮ್ಗೆ ಉತ್ತರ ಬಂದ್ರೆ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ನೋಡ್ಬಿಟ್ಟು ಬಿಡಿಸ್ರಿ. If A ratio B is equal to A ಅನುಪಾತ B equal to 39 ಅನುಪಾತ 59 ಆದಾಗ A ಅನುಪಾತ B equal to 39 ಅನುಪಾತ 79 ಆದಾಗ B ಅನುಪಾತ Aದ ಮೌಲ್ಯ ಎಷ್ಟಾಗುವುದು? B ಅನುಪಾತ Aದರ ಮೌಲ್ಯ ಎಷ್ಟಾಗುವುದು? ಎಷ್ಟು ಈಸಿ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ ಅವರ. ಸೊ ಗಿವನ್ A ratio B ಕೊಟ್ಟಾರಂದ್ರೆ A 39 ಆಗೈತೆ ರೀ, B ಎಷ್ಟಾಗೈತೆ ರೀ? 79 ಐತ್ರಿ. ಹಾಗಂದ್ರೆ ನಮ್ಗೆ ರಿವರ್ಸ್ ಪ್ರೊಸೆಸ್ ರೀ. B ರೇಷಿಯೋ A ಕೇಳ್ಯಾರ. ಹಾಗಂದ್ರೆ B ಎಷ್ಟದ ಹೇಳ್ರಿ? B ಎಷ್ಟದ? 79 ಅದ. A ಎಷ್ಟದ ರೀ? 39 ಅದ. ಹಾಗಾದ್ರೆ B ರೇಷಿಯೋ A is equal to 79 ರೇಷಿಯೋ 39. ಸೊ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ. There are 50 books. 10% books were sold. 10% books were sold. There are 50 books. 10% books were sold. How much books are remaining? How many books are remaining? How many books are remains? How many books are remains? ನೋಡ್ರಿ ಎಷ್ಟು ಬುಕ್ ಅದಾವ್ರಿ? ನಮ್ಮವ 50 ಬುಕ್ ಅದಾವ್ರಿ. ಎಷ್ಟು ಪರ್ಸೆಂಟ್ ಮಾಡ್ಯಾರ್ರಿ? 10% ಮಾಡ್ಯಾರ್ರಿ. 10% ಮಾಡ್ಯಾರಪ್ಪ ಅಂದ್ರೆ 100ಕ್ಕೆ 10% ಮಾಡ್ಯಾರ ಅಂದ್ರೆ ಎಷ್ಟು ಪರ್ಸೆಂಟ್ ಉಳಿದು ರೀ? ರಿಮೈನಿಂಗ್ ಬುಕ್ಸ 100 ಒಳಗೆ 10% ಮೈನಸ್ ಮಾಡಿರಿ. 100 ಒಳಗೆ 10% ಮೈನಸ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಬುಕ್ ರಿಮೈನ್ಸ್ ಆಗ್ಯಾವ್ರಿ? 90%. ಎಷ್ಟಕ್ಕೆ 90% ತೆಗಿಬೇಕ್ರಿ? 50ಕ್ಕೆ 90% ತೆಗಿಬೇಕ್ರಿ. ನೋಡ್ರಿ 50ಕ್ಕೆ 90% ಪರ್ಸೆಂಟೇಜ್ 0. 9 45. ಎಷ್ಟು ಬುಕ್ ಉಳ್ದಾವ್ರಿ? 45 ಬುಕ್ ಉಳ್ದಾವ್ರಿ. ಎಷ್ಟು ಬುಕ್ ಮಾರ್ಯಾವ್ರಿ? 50ರಾಗ 45 ತೆಗಿರಿ. ಎಷ್ಟು ಬುಕ್ ಮಾರಿದಾವ್ರಿ? 5 ಬುಕ್ ಮಾರಿದಾವ್ರಿ. ಸೊ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ. The present age of Mohan is 4 times the age of
4 times the age of Rinki. Age of Rinki. After 10 years, after 10 years, the ratio was after 10 years the ratio was 3:1. 3:1. Then find their present ages. Then find their present ages. ನೋಡ್ರಿ ಏನು ಕೊಟ್ಟಾರಪ್ಪ ಅಂದರೆ ಏಜ್ ಮ್ಯಾಗ ಪ್ರಶ್ನೆ ಕೊಟ್ಟಾರ್ರಿ. ಪ್ರಸ್ತುತ ಮೋಹನ್ ಅವರ ವಯಸ್ಸು ರಿಂಕಿಯವರ ವಯಸ್ಸಿನ 4ರಷ್ಟಿದೆ. ಪ್ರಸ್ತುತ ಮೋಹನ್ ಅವರ ವಯಸ್ಸು ರಿಂಕಿಯವರ ವಯಸ್ಸಿನ 4ರಷ್ಟಿದೆ. 10 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಅನುಪಾತ 3:1 ಆದರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದಾರ್ರಿ. ಸೊ ಎಷ್ಟು ಅಂತ ಕೇಳಿದಾಗ ಈಸಿಯಾಗಿ ಹೇಳ್ಬೋದ್ರಿ. ನೋಡ್ರಿ, ಮೊದಲ 4:1 ಅದ ರೀ. ನೆಕ್ಸ್ಟ್ 3:1 ಕೊಟ್ಟಾರ್ರಿ. 4:1 ಡಿಫ್ರೆನ್ಸ ಸೇಮ್ ಅದಲ್ರಿ. ಇಲ್ಲಿ 1 2 ಐತ್ರಿ. ಸೊ 2 ಅಂದ್ರೆ 10 2 20 ಅಂತ ತಿಳ್ಕೊರಿ. 20 × 4 ಅಂದ್ರೆ 24 80 ರೀ. 24 80 ರೀ. ಮೋಹನ್ಗೆ 80 ವಯಸ್ಸು ರೀ. ಸೊ ನೆಕ್ಸ್ಟ್ 21 20 ರೀ. ಸೊ ರಿಂಕಿ ವಯಸ್ಸು 20 ಆಗಿದ್ರಿ. ಇಲ್ಲ ನಾವು ಬಿಡಿಸಿ ತೋರಿಸ್ತೇನಪ್ಪ ಅಂತಂದ್ರೆ ನೋಡ್ರಿ ಹೆಂಗೆ ಬಿಡಿಸೋದಪ್ಪ ಅಂತಂದ್ರೆ, ಇವ ಮೋಹನ್ ರೀ, ಇವ ರಿಂಕಿ ರೀ. ಸೊ ಮೋಹನನ ಪ್ರಸ್ತುತ ವಯಸ್ಸು ಹೆಂಗೈತಪ್ಪ ಅಂತಂದ್ರೆ ಇವನ 4ರಷ್ಟು. ಹಾಗಾದರೆ ಇವನಿಗೆ ಎಕ್ಸ್ ಇದ್ರೆ ಇವನಿಗೆ 4ರಷ್ಟು. ಇವು ಎಕ್ಸ್ ಆದರೆ ಇವು 4 ಎಕ್ಸ್ ಆಗ್ತಾನ. ಎಷ್ಟು ವರ್ಷಗಳ ನಂತರ? 10 ವರ್ಷಗಳ ನಂತರ ಅಂದ್ರೆ ಪ್ಲಸ್ ಹಾಕೋರಿ, ವರ್ಷಗಳ ಹಿಂದೆ ಅಂದ್ರೆ ಮೈನಸ್ ಹಾಕೋರಿ. 10 ವರ್ಷಗಳ ನಂತರ ರೇಷೋ ವಾಸ್ 3:1. ಯಾರಿಗೆ ಹೆಚ್ಚು ನಂಬರ್ ಕೊಟ್ಟಿರ್ತಿರಲ್ಲ ಅವ್ರಿಗೆ ನಂಬರ್ ಜಾಸ್ತಿ ಕೊಡೋದ್ರಿ. ಓರೆ ಗುಣಾಕಾರ ಮಾಡ್ಕೋರಿ, ಎಕ್ಸನ್ನು ಸಾಲ್ವ್ ಮಾಡಿರಿ. ಸೊ ಓರೆ ಗುಣಾಕಾರ ಮಾಡ್ತೇನೆ ನೋಡ್ರಿ ನಾನು. ಸೊ ಓರೆ ಗುಣಾಕಾರ ಮಾಡ್ತೇನೆ ರೀ, ಮಾಡಿಬಿಟ್ಟು ಸಾಲ್ವ್ ಮಾಡ್ತೇನೆ ರೀ. ನೋಡಿರಿ, 1 × 4x 4x ಪ್ಲಸ್ 1 × 10 is equal to 3 × x 3x ಪ್ಲಸ್ 3 10s 30. ಇಲ್ಲಿ 4x ಐತಿ, ಇಲ್ಲಿ 3x ಐತಿ. 4x ಒಳಗೆ 3x ತೆಗೆದ್ರೆ 1x ರೀ. ಇಲ್ಲಿ 30 ಐತಿ, ಇಲ್ಲಿ 10 ಐತಿ. 30ರಾಗ 10 ತೆಗೆದ್ರೆ ಎಷ್ಟು ರೀ? 20. ಎಕ್ಸ್ ಬೆಲೆ 20 ಆತ. ನಮ್ಗೆ ಇಬ್ಬರು ಪ್ರಸ್ತುತ ವಯಸ್ಸು, ಇವ 4x ಅದಾನ, ಇವ ಎಕ್ಸ್ ಅದಾನ. ಎಕ್ಸ್ ಅಂದರೆ 20. ರಿಂಕಿಗೆ ಈಗ ವಯಸ್ಸು ಎಷ್ಟಾಯ್ತಾ? 20 ಆಯ್ತಾ. ಮೋಹನಕ್ಕೆ ಕೇಳ್ತಾರ್ರಿ, ಮೋಹನ ಎಷ್ಟು ಎಕ್ಸ್ ಅದಾನ ರೀ? 4x ಅದಾನ ರೀ. 4 × 20 24 80. ಪ್ರಸ್ತುತ 20 80. ಆಪ್ಷನ್ದಾಗ ಏನು 20 80 ಕೊಟ್ಟಾರೋ 80 20 ಕೊಟ್ಟಾರೋ ನೋಡಿಬಿಟ್ಟು ಆಪ್ಷನನ್ನು ಹಾಕ್ಬೇಕ್ರಿ. ಇಲ್ಲೇ ನೋಡಿರಿ 4 1 3 1 ಡಿಫ್ರೆನ್ಸ್ ಸೇಮ್ ಐತೆ ಅಂದಾಗ ಇದ್ರದೊಂದು 2 ತೊಗೊಂಡಿವ್ರಿ. ಸೊ 10 10 20 24 80 21 20. ಡೈರೆಕ್ಟ್ಲಿ ಏನು ಹೇಳ್ಬೋದು? ರಿಂಕಿ ಮತ್ತು ಮೋಹನನ ವಯಸ್ಸು ಹೇಳ್ಬೋದು ರೀ. ಸೊ ಸರಿಯಾಗಿ ತಿಳಿದೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಇಲ್ಲಪ್ಪ ಫಾಸ್ಟ್ ಹೇಳೋ ಸ್ಲೋ ಹೇಳೋ ಅದನ್ನು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆ. ಲೆಂತ್ ಆಫ್ a rectangle is 11 meters and the breadth will be 8 meters and the breadth will be 8 meters. Find its perimeter. ನೋಡ್ರಿ, ಒಂದು ಆಯತದ ನಿನ್ನೇನು ಬಿಡಿಸಿದ್ದೀವಿ. ಒಂದು ಆಯತದ ಉದ್ದ ಮತ್ತು ಅಗಲ ಕೊಟ್ಟಾರ್ರಿ. ಒಂದು ಆಯತದ ಉದ್ದ 11 ಮೀಟರ್ ಹಾಗೂ ಅಗಲ 8 ಮೀಟರ್. ಉದ್ದ 11 ಮೀಟರ್, ಅಗಲ 8 ಮೀಟರ್ ಆದಾಗ ಸುತ್ತಳತೆ ಕೇಳಿದಾರೆ. ಸುತ್ತಳತೆ ಅಂದ್ರೆ ಎಷ್ಟು ಭಾವ ಅದಾವ್ರಿ? 2 ಉದ್ದ 2 ಅಗಲ. ಇದು 11 ಅದರ, ಇದು 11 ರೀ. ಇದು 8 ಐತೆ ಅಂದ್ರೆ ಇದು 8 ರೀ. 11 11 22 ರೀ. 8 8 ಕೂಡಿಸಿದ್ರೆ ಎಷ್ಟು ರೀ? 16 ರೀ. ಸೊ 22ಕ್ಕೆ 16 ಕೂಡಿಸಿದ್ರೆ ಇದ್ರ ಸುತ್ತಳತೆ ಎಷ್ಟು ಆಕೈತೆ ರೀ? 38 ರೀ. ಇಲ್ರಿ ಫಾರ್ಮುಲಾ ಯೂಸ್ ಮಾಡ್ತಂದ್ರೆ ಸೊ ಪೆರಿಮೀಟರ್ ಈಕ್ವಲ್ ಟು 2 ಉದ್ದ ಗುಂಡ್ಲೆ 2 ಉದ್ದ ಪ್ಲಸ್ 2 ಅಗಲ 2
ಉದ್ದ 11 ಐತ್ರಿ, ಅಗಲ 8 ಐತ್ರಿ. 11 8 ಕೂಡಿಸ್ರಿ 19. 19 2 ಎಷ್ಟು ಆಗತ್ತಪ್ಪ ಅಂದ್ರೆ 19 2 ಎಷ್ಟು ಆಗ್ತದಂದ್ರೆ 38 ಮೀಟರ್ ಆಗ್ತದ ರೀ. ಹಾಗೆ ಏರಿಯಾ ಕೇಳ್ತಾರ್ರಿ. ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ರೀ. ಏರಿಯಾ ಏನು ಬರ್ತೈತೆ ಅಂಥೇಳಿ ನೀವು ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ಹೋಗೋಣ. ಸೊ ಲಾಸ್ಟ್ ಒಂದು ಕ್ವಶನ್, ನೀವೇ ಇದಕ್ಕೆ ಆನ್ಸರ್ ಮಾಡಿರಿ. If A ratio B is equal to 10:20, what will be ratio of ಅಗಳ ಬಿಡಿಸಿವಲ್ಲ, ಸೇಮ್ ಕ್ವಶನ್ ಅದ. ವಾಟ್ ವಿಲ್ ಬಿ ರೇಷಿಯೋ ಆಫ್ B to A ಅಂತ ಕೇಳಿದಾರ್ರಿ. ಸೇಮ್ ಕ್ವಶನ್ನ ಆವಾಗ ಬಿಡಿಸಿದ್ದೀವಿ. A ratio B is equal to 10:20 ಆಗದರ್ರಿ. B to A ಅಂದಾರ್ರಿ. B to A ಅಂದಾರ್ರಿ. ಸೊ ಬಿ ಅಂದರೆ ಎಷ್ಟು ಅದ ರೀ 20 ರೀ. ಎ ಅಂದರೆ ಎಷ್ಟು ಅದ ರೀ 10 ರೀ. 20 ಮತ್ತು 10 ಯಾವ್ದಾರ ಒಂದ ಮಗ್ಗಿಲ ಹೋದ್ರೆ ಭಾಗಿಸ್ರಿ. 2:1 ರೀ. ಆಪ್ಷನ್ದಾಗ 2:1 ಇದ್ರೆ 2:1, 20:10 ಇದ್ರೆ 20:1. ಹಾಗಾದ್ರೆ ಸಿಕ್ಕಂಥ ಎರಡೂ ಶಿಫ್ಟ್ನ ಪ್ರಶ್ನೆಗಳನ್ನು ಬಿಡ್ಸೋಕೆ ಪ್ರಯತ್ನ ಮಾಡೀವ್ರಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಬಂದು ಅಂದರೆ ಬಿಡಿಸ್ತೀವ್ರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಉತ್ತರಕ್ಕೆ ಆನ್ಸರ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಬರೋಣ. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.